ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರೆ, ಯಾರು ಕಷ್ಟದಲ್ಲಿರ್ತಾರೆ, ಯಾರು ಕಷ್ಟದಲ್ಲಿ ಸಿಕ್ಕೊಂಡಿರ್ತಾರಲ್ಲ ಅವರನ್ನ ಸಹಾಯ ಮಾಡಲಿಕ್ಕೆ ಜಿಹಾದ್ ಅಂತಾರೆ. ಇದು ಒಂದು ಬಿಜೆಪಿಯವರು ಮತ್ತು ಹಲವಾರು ಸಂಘಟನೆಗಳು ಲವ್ ಜಿಹಾದ್ ಮಾಡಿ ಹಿಂದೂ ಮುಸಲ್ಮಾನರಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇದು ಆಗ್ಬಾರ್ದು. ಯಾವುದೋ ಒಂದು ರಾಜಕೀಯ ಬೆಲೆಕ್ಕಾಗಿ ಇವತ್ತು ರಾಜಕೀಯ ಕೆಲವು ಹಿತಾಸಕ್ತಿಗಳು ಅದನ್ನ ಲವ್ ಜಿಹಾದ್ ಅನ್ನ ಸೃಷ್ಟಿ ಮಾಡಿ ಎಲ್ಲೋ ಒಂದ್ ಕಡೆ ಹಿಂದೂ ಮತ್ತು ಮುಸಲ್ಮಾನರನ್ನೇ ವೈಮನಸ್ಸು ಮಾಡುವುದರ ಮೂಲಕ ಮನಸ್ಸು ಹೊಡೆಯುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಇದು ಆಗ್ಬಾರ್ದು ಅಂತ ನನ್ನ ಆಗ್ರಹ. ಲವ್ ಜಿಹಾದ್ಗೆ ಇಸ್ಲಾಂ ಧರ್ಮಕ್ಕೆ ಯಾವುದೇ ಸಂಬಂಧ ಇಲ್ಲ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಅತಿ ಹೆಚ್ಚು ಕೇಳಿ ಬರ್ತಿವೆ. ಅಂದ್ರೆ ಈ ಜಿಹಾದ್ ಅಂದ್ರೆ ಏನು ಎಂಬುದನ್ನು ಒಂದು ವಿವರಣವಾಗಿ ಹೇಳಲು ಕಾಂಗ್ರೆಸ್ ಮುಖಂಡರು ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಅಸ್ಫಾಕ್ ಕುಮಟಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಜಿಹಾದ್ ಅಂದ್ರೆ ಏನು ನಿಮ್ಮ ಪ್ರಕಾರ? ನೋಡಿ, ಈಗೆಲ್ಲ ಮಾಧ್ಯಮದಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಬರ್ತಾ ಇದೆ, ಲವ್ ಜಿಹಾದ್ಗೆ ಇಸ್ಲಾಂ ಧರ್ಮಕ್ಕೆ ಯಾವುದೇ ಸಂಬಂಧ ಇಲ್ಲ, ಲವ್ ಜಿಹಾದ್ಗೆ ಯಾವುದೇ ಸಂಬಂಧ ಇಲ್ಲ. ನೋಡಿ, ಇಸ್ಲಾಂ ಧರ್ಮದಲ್ಲಿ ಹೆಂಡತಿ, ತಾಯಿ, ತಂಗಿ, ಅಕ್ಕ, ಹೆಂಡತಿ, ತಾಯಿ ಮತ್ತು ಸಂಬಂಧಿಕರನ್ನ ಬಿಟ್ಟು ಬೇರೆ ಹೆಣ್ಣಿಗೆ, ಹಿಂದೂ ಇರಲಿ ಮುಸಲ್ಮಾನರಲ್ಲಿ, ಕಣ್ಣೆತ್ತಿ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಇಸ್ಲಾಂ ಧರ್ಮದಲ್ಲಿ ಹೆಣ್ಣಿಗೆ ನೀವು ಅಪಮಾನ ಮಾಡೋದು, ಅತ್ಯಾಚಾರ ಮಾಡೋದು, ಬೇರೆ ಹಿಂಸೆ ಕೊಡೋದು ಬೇರೆ ವಿಚಾರ, ಆದ್ರೆ ಕಣ್ಣೆತ್ತಿ ನೋಡ್ಲಿಕ್ಕೆ ಇಸ್ಲಾಂ ಧರ್ಮದಲ್ಲಿ ಅವಕಾಶ ಇಲ್ಲ. ಇಂಥ ಇಸ್ಲಾಂ ಧರ್ಮಕ್ಕೆ ಲವ್ ಜಿಹಾದ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ. ಯಾವುದೇ ಪುಸ್ತಕ ಆಗಲಿ, ಕುರಾನ್ ಆಗಲಿ, ಯಾವುದೇ ವಿಷಯದಲ್ಲಿ ಇಸ್ಲಾಂ ಧರ್ಮದಲ್ಲಿ ಲವ್ ಜಿಹಾದ್ ಅನ್ನುವಂತ ಶಬ್ದ ಎಲ್ಲೂ ಮೆನ್ಷನ್ ಆಗಿಲ್ಲ. ಈಗ 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 ಪ್ರೀತಿ ಅಂದು ಆದ್ಮೇಲೆ ಯಾವ ಜಿಹಾದ್ಗೆ ಯಾಕೆ ಹೋಲಿಸಿದ್ರೆ ಇದಕ್ಕೆ ಏನ್ ಹೇಳ್ತೀರಾ ನೀವು? ಲವ್ ಜಿಹಾದ್ಗೆ ಏನಂತ ಹೇಳ್ತೀರಾ ನಿಮ್ಮ ಪ್ರಕಾರ? ನೋಡಿ, ಜಿಹಾದ್ ಅನ್ನುವಂತ ಶಬ್ದಕ್ಕೆ ಒಂದು ಅರ್ಥ ಇದೆ. ಜಿಹಾದ್ ಅಂದ್ರೆ ಏನೇ? ಜಿಹಾದ್ ಅಂದ್ರೆ ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರೆ, ಯಾರು ಕಷ್ಟದಲ್ಲಿರ್ತಾರೆ, ಯಾರು ಕಷ್ಟದಲ್ಲಿ ಸಿಕ್ಕೊಂಡಿರ್ತಾರಲ್ಲ ಅವರನ್ನ ಸಹಾಯ ಮಾಡ್ಲಿಕ್ಕೆ ಜಿಹಾದ್ ಅಂತಾರೆ. ಜಿಹಾದ್ ಅರ್ಥ ಏನಂದ್ರೆ ಯಾರು ಕಷ್ಟದಲ್ಲಿದ್ದಾಗ ಅವ್ರನ್ನ ಸಹಾಯ ಮಾಡೋದು ಜಿಹಾದ್. ಇವತ್ತು ಏನಾಗಿದೆ, ಲವ್ ಜಿಹಾದ್ ಅಂತ ಇದು ಒಂದು ಬಿಜೆಪಿಯವರು ಮತ್ತು ಹಲವಾರು ಸಂಘಟನೆಗಳು ಲವ್ ಜಿಹಾದ್ ಮಾಡಿ ಹಿಂದೂ ಮುಸಲ್ಮಾನರಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇದು ಆಗ್ಬಾರ್ದು. ನಾವೆಲ್ಲ ಹಿಂದೂ ಮುಸಲ್ಮಾನರು ಒಂದು ನಾಣ್ಯದ ಎರಡು ಮುಖಗಳದಂತೆ. ನಮ್ಗೆ ಬಿಟ್ಟು ಅವ್ರಿಲ್ಲ, ಅವ್ರಿಗೆ ಬಿಟ್ಟು ನನಗೆ ಹಲವಾರು ಸ್ನೇಹಿತರು, 100ರಲ್ಲಿ 90% ಸ್ನೇಹಿತರು ಹಿಂದೂ ಜನಾಂಗದವ್ರು ಇದ್ದಾರೆ. ನನಗೆ ಪ್ರತಿ ಹಬ್ಬಕ್ಕೆ ಅವ್ರ ಮನೆಯಲ್ಲಿ ಹಬ್ಬ ಇದ್ದಾಗ ನಾನು ಹೋಗ್ಲಾರ್ದೆ ಹಬ್ಬ ಮಾಡೋದಿಲ್ಲ. ನನ್ನ ಹಬ್ಬಕ್ಕೆ ಅವ್ರು ಬರ್ತಾರೆ. ಇಂಥ ಒಂದು ಅನ್ಯೋನ್ಯ ಸಂಬಂಧ ಈ ದೇಶದಲ್ಲಿ ಹಿಂದೂ ಮತ್ತು ಮುಸಲ್ಮಾನರದಾಗಿದೆ. ಯಾವುದೋ ಒಂದು ರಾಜಕೀಯ ಬೆಲೆಕ್ಕಾಗಿ ಇವತ್ತು ರಾಜಕೀಯ ಕೆಲವು ಹಿತಾಸಕ್ತಿಗಳು ಅದನ್ನ ಲವ್ ಜಿಹಾದ್ ಅನ್ನ ಸೃಷ್ಟಿ ಮಾಡಿ ಎಲ್ಲೋ ಒಂದ್ ಕಡೆ ಹಿಂದೂ ಮತ್ತು ಮುಸಲ್ಮಾನರನ್ನೇ ವೈಮನಸ್ಸು ಮಾಡುವುದರ ಮೂಲಕ ಮನಸ್ಸು ಹೊಡೆಯುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಇದು ಆಗ್ಬಾರ್ದು ಅಂತ ನನ್ನ ಆಗ್ರಹ. ಈಗ 2 ಪ್ರಕರಣಗಳು ಹುಬ್ಬಳ್ಳಿಯಲ್ಲಿ ಆಗಿದಾವೆ ಸರ್. ಈ ಲವ್ ಜಿಹಾದ್ಗೆ ಸಂಬಂಧಪಟ್ಟಂಗೆ ಒಂದು ಆರೋಪ ಕೇಳಿ ಬಂದಿದೆ. ತಮಗೂ ಗೊತ್ತಿರ್ಬೋದು. ಏನ್ ಹೇಳ್ತೀರಿ ಆ ಕೇಸ್ಗಳ ಬಗ್ಗೆ ಅಂತ? ಅದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ಯಾವುದೇ ಹೆಣ್ಣಿಗೆ ಅಪಮಾನ ಆದ್ರೆ, ಯಾವುದೇ ಹೆಣ್ಣಿಗೆ ತೊಂದರೆ ಆದ್ರೆ ನಾನು ವೈಯಕ್ತಿಕವಾಗಿ ಮತ್ತು ಇಸ್ಲಾಂ ಧರ್ಮ ಅದನ್ನ ತೀವ್ರವಾಗಿ ಖಂಡಿಸ್ತದೆ. ಯಾವುದೇ ಹೆಣ್ಣಿಗೆ ಅಪಮಾನ ಆಗ್ಬಾರ್ದು, ಯಾವುದೇ ಹೆಣ್ಣಿಗೆ ತ್ರಾಸ ಆಗ್ಬಾರ್ದು, ಯಾವುದೇ ಹೆಣ್ಣಿಗೆ ತೊಂದರೆ ಕೊಡಬಾರ್ದು ಅಂತ ಇಸ್ಲಾಂ ಧರ್ಮ ಹೇಳ್ತದೆ. ಹಿಂದೂ ಧರ್ಮನ ಕೂಡ ಅದೇ ಹೇಳ್ತದೆ. ಯಾವುದೇ ಧರ್ಮ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಧರ್ಮದಲ್ಲಿ ಪುಸ್ತಕದಲ್ಲಿ ಆಗಿರ್ಬೋದು, ಇಸ್ಲಾಂ ಧರ್ಮದ ಪುಸ್ತಕದಲ್ಲಿ ಆಗಿದ್ದವರು, ಕ್ರೈಸ್ತರಾಗಿದ್ದು, ಜೈನಿಸಂ ಆಗಿರ್ಬೋದು, ಯಾವುದೇ ಧರ್ಮದ ಗ್ರಂಥಗಳು ಯಾವುದೇ ವಿಷಯದಲ್ಲಿ ಹೆಣ್ಣಿಗೆ ಯಾವ ರೀತಿ ಗೌರವ ಕೊಡಬೇಕು ಅದನ್ನ ಕಲಿಸ್ತದೆ. ಅದೇ ಇಸ್ಲಾಂ ಧರ್ಮ ಕಲಿಸೋದು, ಅದೇ ಹಿಂದೂ ಧರ್ಮನ ಕಲಿಸೋದು. ಆದ್ರೆ ಕೆಲವು ಕಿಡಿಗೇಡಿಗಳು ಯಾವುದೇ ಕಾರಣಕ್ಕೆ ತಮ್ಮ ಚಟಕ್ಕಾಗಿ ಅವ್ರು ಮಾಡ್ತಾರಂದ್ರೆ ಅದಕ್ಕೆ ಇಸ್ಲಾಂ ಧರ್ಮಕ್ಕೆ ಯಾವುದೇ ಸಂಬಂಧ ಇಲ್ಲ. ಅವರಿಗೆ ಇಸ್ಲಾಂ ಧರ್ಮಕ್ಕೆ ಸಂಬಂಧ ಇಲ್ಲ. ಲವ್ ಜಿಹಾದ್ಗೆ ಇಸ್ಲಾಂ ಧರ್ಮಕ್ಕೆ ಸಂಬಂಧವೇ ಇಲ್ಲ. ಇದಿಷ್ಟು ಮುಖಂಡರಂತ ಅಸ್ಫಾಕ್ ಕುಮಟಾಕರ್ ಅವರ ಮಾತಾಗಿದ್ದು. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಸ್ಟ್, ಹುಬ್ಬಳ್ಳಿ.